ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಉಟಕನೂರು ಶ್ರೀ ಮರಿಬಸವಲಿಂಗೇಶ್ವರ ಜಾತ್ರಾ ನಿಮಿತ್ತ ಪುರಾಣ ಅಂಬಾರಿ ಮೆರವಣಿಗೆ ನೂತನ ಮಹಾರಥೋತ್ಸವ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಉಟಕನೂರಿನ ಸುಪ್ರಸಿದ್ಧ ಸುಕ್ಷೇತ್ರ ಅಡವಿಸಿದ್ದೇಶ್ವರರ ಮಠವಾಗಿದೆ. ವರ್ಷ ಪೂರ್ತಿ 365 ಗ್ರಾಮಗಳಲ್ಲಿ ಪ್ರತಿದಿನ ಜಾತ್ರೆ ನಡೆಯುವ ಐತಿಹಾಸಿಕ ಚರಿತ್ರೆ ಶ್ರೀಮಠ ಪ್ರಸಿದ್ಧಿ ಪಡೆದಿದೆ. ಲಕ್ಷೋಪಲಕ್ಷ ಭಕ್ತರ ಆರಾಧ್ಯ ದೈವ ಮಹಾ ತಪಸ್ವಿ ಶ್ರೀ ಮರಿಬಸವಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶೇಷ ಮತ್ತು ವಿಭಿನ್ನತೆಯಿಂದ ಜಾತ್ರೆಯ ಸಡಗರ ಸಂಭ್ರಮ ನಡೆಯುತ್ತಿದೆ ಎಂದು ಸುಕ್ಷೇತ್ರದ ಪರಮ ಪೂಜ್ಯರಾದ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಶಿವ ಯೋಗಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡುತ್ತಾ, ಇದೇ ತಿಂಗಳು 10ನೇ ತಾರೀಕಿನಂದು ಪುರಾಣ ಮಹಾಮಂಗಳ ಧರ್ಮಸಭೆ ಹಾಗೂ ನಾಡಿನ ಶ್ರೀಗಳ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಮಹಾಮಂಗಳ ಧರ್ಮಸಭೆ ನಂತರ ಧರ್ಮಗ್ರಂಥ ಬಿಡುಗಡೆ, 11ನೇ ತಾರೀಕಿನಂದು ಬೆಳಗಿನ ಜಾವ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ಮಹಾಪ್ರಸಾದ, ದಾಸೋಹ ಪೂಜಾ ಸೇವೆ, ಉಚ್ಚಯ ಮತ್ತು ನೂತನ ಮಹಾರಥೋತ್ಸವದ ಕಳಸಾರೋಹಣ ನಡೆಯಲಿದ್ದು, ಅಂದು 11 ಗಂಟೆಗೆ ವಿಶೇಷವಾಗಿ ಈ ವರ್ಷ ನೂತನ ಉಚ್ಚಯ ಮಹೋತ್ಸವವು ಮಹಿಳೆಯರಿಂದ ಜರುಗಿ, ಇದಾದ ನಂತರ ಮತ್ತೊಂದು ವಿಶೇಷತೆ ಆನೆಯ ಮೇಲೆ ಮೆರವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗುವುದು. ಸಂಜೆ 5 ಗಂಟೆಗೆ ನೂತನ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಐತಿಹಾಸಿಕ ಶ್ರೀ ಮರಿಬಸವಲಿಂಗೇಶ್ವರ ಜಾತ್ರೆ ಮಹೋತ್ಸವವು ವಿಜೃಂಭಣೆಯಿಂದ ಜರುಗುವುದು. ಆದ್ದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಜನಪ್ರತಿನಿಧಿಗಳು, ನಾಡಿನ ಸರ್ವಧರ್ಮ ಸಕಲ ಸದ್ಭಕ್ತಾದಿಗಳು ಸೇರಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಪರಮ ಪೂಜ್ಯ ಶ್ರೀ ಮರಿಬಸವರಾಜ ದೇಶಿಕೇಂದ್ರ ಮಹಾಶಿವಯೋಗಿಗಳು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಪ್ರಥಮದಲ್ಲಿ ಗುರು ಬಸವಲಿಂಗ ಮಹಾಶಿವಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಉಟಗನೂರು ಕ್ಷೇತ್ರದ 2026ನೇ ಜಾತ್ರಾ ಮಹೋತ್ಸವ ಕೂಡ ಈ ವರ್ಷ ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ದಿನಾಂಕ 25/12/2025ರಿಂದ ಪುರಾಣ ಶ್ರೀ ಗುರು ಮೂಲ ಉಟಗನೂರು ಕ್ಷೇತ್ರದ ಮೂಲ ಪುರುಷರಾಗಿರುವಂತಹ ಪರಮ ಪೂಜ್ಯ ಬಸವಲಿಂಗ ಶಿವಯೋಗಿಗಳವರ ಪುರಾಣ ಪ್ರಾರಂಭಗೊಂಡಿದ್ದು, ಇದೇ ಜನವರಿ 10/1/2026ರಂದು ಪುರಾಣ ಮಹಾಮಂಗಲ ಧರ್ಮಸಭೆ ಮತ್ತು ಶ್ರೀಗಳ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಮಹಾಮಂಗಲಗೊಂಡ ನಂತರ ಧರ್ಮಸಭೆ ಪ್ರಾರಂಭಗೊಂಡು, ಅಂದೇ ದಿನ ವಿಶೇಷವಾಗಿ ಮಹಾತಪಸ್ವಿ ಮರಿಬಸವಲಿಂಗ ಮಹಾಶಿವಯೋಗಿಗಳವರ ಜೀವನ ಚರಿತ್ರೆ ಅಗಣಿತ ಲೀಲಾಮೂರ್ತಿ ಎನ್ನುವಂಥ ಗ್ರಂಥವು ಕೂಡ ಬಿಡುಗಡೆಗೊಳ್ಳಲಿದ್ದು, ದಿನಾಂಕ 11/1/2026ರಂದು ಈ ನಾಡಿನ ಮಹಾತ್ಮರು ಪುಣ್ಯ ಪುರುಷರು ಆಗಿರುವಂತಹ ಪರಮ ಪೂಜ್ಯ ಮಹಾತಪಸ್ವಿ ಮರಿಬಸವಲಿಂಗ ಶಿವಗಳವರ 35ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ, ನಂತರ ದಾಸೋಹದಲ್ಲಿ ಮಹಾಪ್ರಸಾದ ಪೂಜೆ ಮತ್ತು ಉತ್ಸಾಹ ಮತ್ತು ನೂತನ ರಥೋತ್ಸವ ಕಳಸಾರೋಹಣವನ್ನು ನಡೆಯಲಿದ್ದು, ಅದೇ ದಿನ 11 ಗಂಟೆಗೆ ವಿಶೇಷವಾಗಿ ಈ ವರ್ಷ ಉತ್ಸಾಹ ಮಹೋತ್ಸವ ಕೂಡ ಎಲ್ಲ ತಾಯಂದಿರ ಮುಖಾಂತರವಾಗಿ ಎಳೆಯುವುದು ಕೂಡ ಈ ವರ್ಷ ಹಮ್ಮಿಕೊಳ್ಳಲಾಗಿತ್ತು. ಉತ್ಸಾಹ ಎಳೆದ ನಂತರ ಪಲ್ಲಕ್ಕಿ ಉತ್ಸವ, ಶ್ರೀಗಳ ಚರಿತ್ರೆ, ಆನೆ ಮೇಲೆ ಮೆರವಣಿಗೆ ಮತ್ತು ಪೂಜ್ಯರ ಒಂದು ಉತ್ಸವ ಮೂರ್ತಿ ಕೂಡ ಮಠದಿಂದ ಸಾಗಿ ಊರಿನ ಉಟಕನೂರಿನ ಅಲ್ಲಿ ಹೋಗಿ ಅಲ್ಲಿ ಮತ್ತೆ ಶ್ರೀಮಠಕ್ಕೆ ತಲುಪಿದ ನಂತರ ಸರಿಸುಮಾರಿಗೆ 5:30-6 ಗಂಟೆ ಒಳಗಾಗಿ ನೂತನ ಮಹಾರಥೋತ್ಸವ ಕೂಡ ಚಾಲನೆಗೊಳ್ಳಲಿದೆ. ಹಾಗಾಗಿ ಈ ನಾಡಿನ ಒಂದು ಎಲ್ಲ ಸರ್ವ ಧರ್ಮ ಸದ್ಭಕ್ತಾದಿಗಳು ಮತ್ತು ರಾಜಕೀಯ ಮುಖಂಡರು, ಶ್ರೀಮಠದ ಭಕ್ತರೆಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುವಿನ ಕೃಪಾಶೀರ್ವಾದವನ್ನು ಪಡೆಯಲಿಕ್ಕೆ ಈ ಒಂದು ಸಂದರ್ಭ ಇದಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಿಳಿಸುತ್ತೇವೆ.